ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಶ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆಯೇ ಈ ವರ್ಷ ನೀವೆಲ್ಲರಿಗೂ ನೀವು ಅಂದ್ಕೊಂಡಿರೋ ಕೆಲಸದಲ್ಲೆಲ್ಲ ಸಕ್ಸಸ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆಯೇ ಎಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂಥೇಳಿ ವಿಶ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆಯೇ ನಾನೀಗ ನ್ಯೂ ಇಯರ್ಗೆ ಅಂತೇಳಿ ಕೇಕ್ ತೊಗೊಳಕ್ಕೆ ಹೋಗಿದ್ದೆ. ಆಗ ತುಂಬ ವೆರೈಟಿ ಕೇಕ್ಗಳು ಎಲ್ಲ ಬೇಕ್ರಿಗಳಲ್ಲೂ ಇತ್ತು. ಹಾಗೆ ಸುಮ್ಮನೆ ಅದನ್ನು ಜಸ್ಟ್ ಒಂದು ವಿಡಿಯೋ ಮಾಡಿದೆ. ಹಾಗೆಯೇ ಇವತ್ತು ನಾನು ಮನೇಲಿ ಸ್ಪೆಷಲ್ ಅಂಥೇಳಿ ಮಟನ್ ಸುಕ್ಕ ಮಾಡೋದಕ್ಕೆ ಮಟನ್ ಸುಕ್ಕ ಮಾಡಿದ್ದೆ. ಅದನ್ನು ಆ ವಿಡಿಯೋನ ಹಾಗೆ ತೋರಿಸ್ಬೇಕು ಅಂತೇಳಿ ನಾನು ಈಗ ಈ ವಿಡಿಯೋನ ಇಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಆಗಿದ್ದರೆ ಮಟನ್ ಸುಕ್ಕ ಅಂದರೆ ಮಟನ್ ಫ್ರೈ ಅಂತಲೂ ಅನ್ಕೋಬೋದು, ಮಟನ್ ಸುಕ್ಕ ಅಂತಲೂ ಅನ್ಕೋಬೋದು. ಮಟನ್ ಸುಕ್ಕದಲ್ಲಿ ಫುಲ್ಲು ಡ್ರೈ ಆಗಿ ಹೋಗ್ಬಿಡುತ್ತೆ. ಮಟನ್ ಫ್ರೈಲಿ ಸ್ವಲ್ಪ ಗ್ರೇವಿ ಥರ ಇರುತ್ತೆ. ಬೇಕಂತಂದರೆ ಇದನ್ನೇ ನಾವು ಮಟನ್ ಸುಕ್ಕ ಅಂತಲೂ ಮಾಡ್ಕೊಬೋದು, ಮಟನ್ ಗ್ರೇವಿ ಅಂತಲೂ ನಾವು ಮಾಡ್ಕೊಬೋದು. ಲೈಕ್ ಮಟನ್ ಫ್ರೈ. ಈಗ ನಾನು ಇಲ್ಲಿ ಅರ್ಧ ಕೆಜಿ ಮಟನ್ ತೊಗೊಂಡು ಬಂದು ಅದನ್ನು ಚೆನ್ನಾಗಿ 2ರಿಂದ 3 ಸಲ ವಾಶ್ ಮಾಡಿ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಟರ್ಮರಿಕ್ ಪೌಡರು ಮತ್ತು 2 ಟೇಬಲ್ ಸ್ಪೂನು ಧನಿಯಾ ಪೌಡರು, ಹಾಗೆ ಒಂದು 2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಉಪ್ಪು ಸಹ ಇಲ್ಲೇ ಹಾಕ್ಕೊತಾ ಇದ್ದೀನಿ. ಬೇಕಂತಂದರೆ ನೀವು ಬೇಯಿಸ್ಬೇಕಾದ್ರೂ ಸಹ ಹಾಕ್ಕೋಬೋದು. ಬಟ್ ಏನಂತಂದರೆ ಇಲ್ಲೇ ಹಾಕಿ ಮಿಕ್ಸ್ ಮಾಡಿ ಇಡೋದ್ರಿಂದ ಚೆನ್ನಾಗೆ ಇದಾಗುತ್ತೆ ಅಂಥೇಳಿ, ಟೇಸ್ಟ್ ಕೊಡುತ್ತೆ, ಎಲ್ಲ ಮಸಾಲೆ ಮಿಕ್ಸ್ ಆಗುತ್ತೆ ಅಂಥೇಳಿ ಇದರಲ್ಲಿ ಹಾಕಿದ್ದೀನಿ. ಹಾಗೆ ಚಕ್ಕೆ ಲವಂಗ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು ಇಷ್ಟು ಸಹ ಇಲ್ಲಿ ಈ ಬೌಲಲ್ಲಿ ಮಟನ್ ಜೊತೆನೇ ಹಾಕಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಅರ್ಧ ಕೆ ಜಿಗೆ ಎಷ್ಟು ಬೇಕೋ ಅಷ್ಟು, ಹಾಗೆ ಕೊತ್ತಂಬರಿ ಪುದೀನ ಮತ್ತು ಸ್ವಲ್ಪ ಈರುಳ್ಳಿ. ಈರುಳ್ಳಿ ಆಪ್ಷನ್ನು, ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂತಂದರೆ ಇಲ್ಲ. ಹಾಗೆ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಅಂತಂದರೆ ಕಂಪ್ಲೀಟಾಗಿ ನಮ್ದು ಏನು ಮಸಾಲೆ ಹಾಕಿಟ್ಟಿದ್ದೀವೋ ಆ ಮಸಾಲೆ ಕಂಪ್ಲೀಟಾಗಿ ಇದ್ರ ಜೊತೆ ಮಿಕ್ಸ್ ಆಗಬೇಕು. ಲೈಕ್ ಎಲ್ಲ ಪೀಸ್ಗೂ ನಮಗೆ ಕಂಪ್ಲೀಟಾಗಿ ಮಸಾಲೆ ಹಿಡಿಬೇಕು ಅಂತ ಹೇಳ್ತಾರಲ್ಲ, ಲೈಕ್ ಆ ಥರ ಎಲ್ಲನೂ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಈಗ ಫ್ರೆಂಡ್ಸ್, ಈಗ ನಾನು ಇದನ್ನು ಕಂಪ್ಲೀಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹಾಫ್ ಆನ್ ಅವರಿಂದ 45 ನಿಮಿಷ ಅಷ್ಟು ನೆನೆಸಿಡ್ತೀನಿ. ಯಾಕಂದರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟೆಲ್ಲ ಅದಕ್ಕೆ ಕ್ಲೀನಾಗಿ ಒಪ್ಪುತ್ತೆ ಅಂತೇಳಿ. ಸೊ ಅದನ್ನು ನಾನು ಒಂದು 3/4 ಗಂಟೆ ಅಷ್ಟು ನೆನೆಸಿಟ್ಕೊಂಡಿದ್ದೀನಿ. ಈಗ 3/4 ಗಂಟೆ ಆದಮೇಲೆ ನಾನು ಒಂದು ಚಿಕ್ಕ ಕುಕ್ಕರ್ ತೊಗೊಂಡು, ಲೈಕ್ ಅರ್ಧ ಕೆ ಜಿ ಆಗಿರೋದ್ರಿಂದ ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಇಲ್ಲಾಂದರೆ ನೀವು ಬಾಡ್ಲಿಲಿ ಮಾಡ್ತೀನಿ ಅಂತಂದ್ರೂ ಮಾಡ್ಬೋದು, ಬಟ್ ಮಟನ್ ಬೇಯೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ಆದ್ದರಿಂದ ನಾನು ಕುಕ್ಕರ್ನ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಕುಕ್ಕರಲ್ಲಿ ಸಹ ಯಾವುದೇ ರೀತಿ ಎಣ್ಣೆ ಹಾಕ್ಕೊತಾ ಇಲ್ಲ. ಯಾಕಂದರೆ ಡೈರೆಕ್ಟಾಗಿ ಹಾಗೆ ಬೇಯಿಸ್ತೀನಿ. ನೀವು ಬೇಕಂತಂದರೆ ಪಾತ್ರೆ ಹಿಡಿದುಬಿಡುತ್ತೆ ಲೈಕ್ ಅನ್ನೋದಾದರೆ ಎಣ್ಣೆ ಒಂದು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೋದು. ಬಟ್ ನಾನಿಲ್ಲಿ ಯಾವುದೇ ರೀತಿ ಎಣ್ಣೆ ಬಳಸಿಲ್ಲ. ಈಗ ಅದಕ್ಕೆ 1 ಕಪ್ ಆಗೋಷ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಲೈಟಾಗಿ ಸ್ವಲ್ಪ ಉಪ್ಪು ಕೊಟ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿನೂ ಹಾಕ್ಕೊಂಡಿಲ್ಲ. ಯಾಕೆಂದರೆ ಆಲ್ರೆಡಿ ನಾನು ಫಸ್ಟೇ ಹಾಕಿರೋದ್ರಿಂದ ಈಗ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಇದಕ್ಕೆ ಕುಕ್ಕರ್ ಮುಚ್ಚಳ ಏನಿದೆಯೋ ಅದನ್ನು ಮುಚ್ಚಿಬಿಟ್ಟು ಒಂದು 3ರಿಂದ 4 ಕೂಗು, ಅಂದರೆ ಮಾಂಸ ನೀವು ಎಳೆ ಮಾಂಸ ತಂದಿದ್ರೆ ಒಂದು 3 ಕೂಗು, ಸ್ವಲ್ಪ ಯಾಕಂದರೆ ಮೀಡಿಯಮ್ ಆಗಿದ್ದರೆ 4 ಕೂಗು, 5 ಕೂಗು, ಈ ರೀತಿಲಿ ನೀವು ಕೂಗಿಸ್ಕೋಬೇಕಾಗುತ್ತೆ. ನಾನು ಇಲ್ಲಿ 4 ಕೂಗು ಕೂಗಿಸ್ಕೊಂಡಿದ್ದೀನಿ. 4 ಕೂಗು ಆದಮೇಲೆ ಅದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾವು ಇದನ್ನು ತೆಗೆದು ಇಟ್ಕೋಬೇಕಾಗುತ್ತೆ.
ಈಗ 4 ಕೂಗಾಗಿದೆ. 4 ಕೂಗಾದಮೇಲೆ ಒಂದು ಬಾಣಲಿಲಿ ನಾನು ಎಣ್ಣೆ, ಯಾಕೆಂದರೆ ನಾನು ಅಲ್ಲಿ ಫಸ್ಟೇ ಮಟನ್ಗೆ ಎಣ್ಣೆ ಹಾಕಿಲ್ಲ. ನೀವೇನಾದರೂ ಕೊಬ್ಬಿನಂಶ ಈ ಥರದ್ದೆಲ್ಲ ಜಾಸ್ತಿ ಇದ್ದಾಗ ನೀವು ಎಣ್ಣೆನ ಸ್ವಲ್ಪನೇ ಬಳಸ್ಕೊಳ್ಳಿ, ಯಾಕಂದರೆ ಅದರಲ್ಲೂ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ನಾನು ಈರುಳ್ಳಿ ಒಂದು 3ರಿಂದ 4 ಈರುಳ್ಳಿ ತೊಗೊಂಡಿದ್ದೀನಿ. ಫ್ರೈ ಮಾಡೋದ್ರಿಂದ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು 1-2 ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪಿದ್ದರೆ ಅದನ್ನು ಹಾಕ್ಕೊಳ್ಳಿ. ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರುತ್ತಲ್ಲ ಆ ರೀತಿಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ನಾವು ನೆಕ್ಸ್ಟ್ ಮಟನ್ ಏನು ಬೇಯಿಸಿಟ್ಟಿದ್ದೀವೋ ಅದನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿಕೊಂಡ್ರೆ ನಮಗೆ ಮಟನ್ ಫ್ರೈ ರೆಡಿ ಆಗೋಗ್ಬಿಡುತ್ತೆ. ಬಟ್ ಈಸಿಯಾಗಿ ಮಾಡ್ಕೋಬೋದು, ಬಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಪುದೀನ ಸ್ವಲ್ಪ ಎಣ್ಣೆಲಿ ಹಾಕಿ ಫ್ರೈ ಆಗೋದ್ರಿಂದ ಸ್ವಲ್ಪ ಅದರ ಘಮ ಆಗಲಿ, ಅದರ ಫ್ಲೇವರ್ ಆಗಲಿ ನಮಗೆ ಆನಿಯನ್ ಜೊತೆ ಮಿಕ್ಸ್ ಆಗಿ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂಥೇಳಿ ನಾನು ಯಾವಾಗಲೂ ಕೊತ್ತಂಬರಿ ಪುದೀನ ಆನಿಯನ್ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಯಿಲಲ್ಲಿ. ಈಗ ನೀವು ನೋಡ್ಬೋದು, ನಾನು ಆಲ್ರೆಡಿ ಕುಕ್ಕರು ತಣ್ಣಗಾಗಿದೆ, ವಿಷಲ್ ಪ್ರೆಷರ್ ಆರಿದೆ, ಅದರಿಂದ ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡ್ಬೋದು ನೀರೆಲ್ಲ ಹಾಗೆ ಇದೆ. ಬಟ್ ಈ ನೀರಿನ ಸಮೇತನೇ ನಾವು ಏನು ಪ್ಯಾನ್ನಲ್ಲಿ ಕೂಗಿಸಿಟ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಗೇ ಬಾಣಲಿ ಒಳಗಡೆ ಹಾಕೋಣ. ನೋಡಿದ್ರಲ್ಲ, ಇಷ್ಟೇ. ಆ್ಯಕ್ಚುಲಿ ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇದೇನಂತಂದರೆ ನಮಗೆ ಅದು ನೀರಿನ ಅಂಶ ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ನಮಗೆ ಕಂಪ್ಲೀಟಾಗಿ ಮಟನ್ ಫ್ರೈ ಮಟನ್ ಸುಕ್ಕ ರೆಡಿ ಆಗೋಗ್ಬಿಡುತ್ತೆ. ಈಗ ನೋಡ್ಬೋದು, ನಾನು ಸ್ವಲ್ಪ ಕೊತ್ತಂಬರಿ ಅವಾಗವಾಗ ಗಾರ್ನಿಷ್ ಮಾಡ್ಕೊತಾ ಇರ್ತೀನಿ. ಲೈಕ್ ಚೆನ್ನಾಗಿರುತ್ತೆ, ಅದರಲ್ಲೂ ನಾಟಿ ಕೊತ್ತಂಬರಿ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿದ್ರಲ್ಲ, 10 ನಿಮಿಷ ಆದಮೇಲೆ ನಾನು ಚೆನ್ನಾಗಿ ಫ್ರೈ ಮಾಡಿ 10 ನಿಮಿಷ ಆದಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ತೆಗ್ದಿದ್ದೆ. ಈಗ ಕಂಪ್ಲೀಟಾಗಿ ನೀರಿನ ಅಂಶ ಎಲ್ಲ ಹೋಗಿದೆ. ನಿಮಗೆ ಇನ್ನೂ ಡ್ರೈ ಬೇಕು ಅನ್ನೋದಾದರೆ ಡ್ರೈ ಮಾಡ್ಕೊಳ್ಳಿ. ಲೈಕ್ ರಸಮ್ಗೆ ತಿಂತೀನಿ ಅನ್ನೋದಾದರೆ, ಇಲ್ಲಾಂದರೆ ತಿಳಿ ಬೇಳೆ ಸಾಂಬಾರು ಮಾಡ್ಕೊತೀನಿ ಅಂದಾಗ ಬೇಕಾದರೆ ನೀವು ಇನ್ನೂ ಡ್ರೈ ಸಹ ಮಾಡ್ಕೊಬೋದು. ಇಲ್ಲ ಚಪಾತಿಗೆ ಈ ಥರ ಏನಾದರೂ ತಿಂತೀನಿ ಅಂದರೆ ಈಗ ನಾವಿಲ್ಲಿ ಏನು ಹದ ಮಾಡ್ಕೊಂಡಿದ್ದೀವಲ್ಲ ಈ ರೀತಿಯಲ್ಲಿ ಮಾಡಿಕೊಂಡ್ರೂ ಆಗೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಟನ್ ಫ್ರೈ ಎಷ್ಟು ಬೇಗ ಆಗೋಯಿತು ಅಂಥೇಳಿ. ಸಿಂಪಲಾಗೇ ಮಾಡ್ಕೊಬೋದು, ಬಟ್ ತುಂಬಾ ಟೇಸ್ಟ್ ಇರುತ್ತೆ. ಬಟ್ ಚಕ್ಕೆ ಲವಂಗ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು ಬೇಕಂತಂದರೆ ನೀವು ಲಾಸ್ಟಲ್ಲಿ ನಾವು ಇಳಿಸ್ಬಿಟ್ಟು ಮರಳಿಸ್ತೀವಲ್ಲ ಆ ಟೈಮಲ್ಲಿ ಸಹ ಹಾಕ್ಕೋಬೋದು. ಈಗ ಮಟನ್ ಫ್ರೈ ಮಟನ್ ಸುಕ್ಕ ರೆಡಿ ಆಗಿದೆ. ಈಗ ನಾನು ಇದನ್ನು ಪ್ಲೇಟ್ಗೆ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಜೊತೆಗೆ ಆನಿಯನ್, ಲೆಮನ್ ಇವೆಲ್ಲ ಇದ್ದರೆ ಮಟನ್ಗೆ ತುಂಬಾ ಚೆನ್ನಾಗಿರುತ್ತಲ್ಲ, ಸೊ ಅದರಿಂದ ಅದನ್ನು ಸಹ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹೇಗಿತ್ತು ಅಂಥೇಳಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋನ ಫುಲ್ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್. ಹಾಗೆ ಎಲ್ಲರಿಗೂ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ವಿಶ್ ಮಾಡ್ತೀನಿ.
ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.